ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿ ನೀಡುವ ಪಂಡಿತ ದಿನೇಶ್ ಗುರೂಜಿ ಅವರು ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನೇನು ಕೆಲವೇ ದಿನಗಳಲ್ಲಿ ಕ್ಲಾಸಸ್ ಶುರು ಆಗ್ತಾ ಇರೋದು. ಇದೇ ಡಿಸೆಂಬರ್ 1ನೇ ತಾರೀಕಿಂದ 110ನೇ ಬ್ಯಾಚು, ಈವರೆಗೆ 109 ಬ್ಯಾಚಸ್ಗಳಾಗಿದೆ. ಹಾಗೆ ನವೆಂಬರ್ 26ನೇ ತಾರೀಕು ಫ್ರೀ ಕ್ಲಾಸಸ್ ಇದೆ. ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಕೇವಲ ಪೂಜೆ ಮಾಡೋದು ಇಷ್ಟೇ ಅಲ್ಲ, ಅದಕ್ಕೂ ಮೀರಿ ಬೇರೆ ಇದೆ. ನಮ್ಮ ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋದು ಜ್ಯೋತಿಷ್ಯ ಆಗಿರುತ್ತೆ. ಸೊ ಒಂದು ಒಳ್ಳೆ ಅವಕಾಶ, ತುಂಬ ಕಡಿಮೆ ಬೆಲೆಯಲ್ಲಿ ನೀವು ಜ್ಯೋತಿಷ್ಯವನ್ನು ಕಲಿಬೋದು. ತುಂಬ ಕಡಿಮೆ ಸಮಯ ಕೂಡ, 15 ದಿನದಲ್ಲಿ ಕುಟುಂಬ ಸಮೇತದಲ್ಲಿ ಕಲಿಬೋದು. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಜಾಯಿನ್ ಆಗಿ ಒಂದು ಒಳ್ಳೆ ನೀವು ಒಂದು ಏನು ತಿಳ್ಕೊಳ್ಬೋದು ಅನ್ನೋದು ನಿಮಗೆ ಗೊತ್ತಾಗತ್ತೆ. ಗುರುಜಿ ಸದ್ಯಕ್ಕೆ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್. ಸರ್ ನಮಸ್ತೆ ಸರ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ಸ್ವಲ್ಪ ನೆಟ್ವರ್ಕ್ ಇರೋ ಪ್ಲೇಸಲ್ಲಿ ಮಾತಾಡಿ. ಯಾರ ಬಗ್ಗೆ ಕೇಳಬೇಕಿತ್ತು? ಅದೇ ನನ್ನ ಬಗ್ಗೆನೇ ಕೇಳಬೇಕಾಯ್ತು. ಜಾಬ್ ಬಗ್ಗೆ ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ತೀನಿ. ಓಕೆ, 1ರಿಂದ 249 ಒಂದು ಸಂಖ್ಯೆ ಹೇಳಿ. 96 96. ಏನು ಪ್ರಶ್ನೆ ಇದೆ ಕೇಳಿ. ನಮಸ್ತೆ ಗುರುಗಳೇ. ನಮಸ್ಕಾರ, ಹೇಳಿ. ಅದು ಸ್ವಲ್ಪ ಜಾಬ್ ಟ್ರೈ ಮಾಡ್ತಾ ಇದ್ದೀನಿ. ಒಂದು ರೇರಾ ಕೋರ್ಟ್, ಇನ್ನೊಂದು DRT ಅಂತ. ಅಲ್ಲಿ ಕೊಡ್ತೀವಿ, ಡಿಸೆಂಬರ್ಗೆ ಖಾಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಸಿಗುತ್ತೋ ಇಲ್ವೋ? ಆಲ್ರೆಡಿ ಜಾಬಲ್ಲಿ ಇದ್ದೀರಾ? ಈಗ ಆಲ್ರೆಡಿ ಜಾಬಲ್ಲಿ ಇಲ್ಲ. ಅದು ಬೇರೆ ಕಡೆ ಟೆಂಪ್ರವರಿ ಕಂಪನಿಲಿ ವರ್ಕ್ ಮಾಡ್ತಾ ಇದ್ದೆ. ಅವರು ಸರಿಯಾಗಿ ಸ್ಯಾಲ್ರಿ ಕೊಡ್ತಾ ಇಲ್ಲ. ಇನ್ನು ಸ್ವಲ್ಪ ಸ್ಯಾಲ್ರಿ ಹೈಕ್ ಆಗಿದೆ, ಅದಕ್ಕೆ ನೋಡೋಣ ಅಂತ. ಬುಧ ದಶ, ರಾಹುಭುಕ್ತಿ, ಬುಧ ಅಂತರ್ಭುಕ್ತಿ ನಡೀತಾ ಇದೆ. ಬುಧ ಅಂತರ್ಭುಕ್ತಿ ಆದಮೇಲೆ ಕೇತು ಬರ್ತಾನೆ. ಕೇತು 2ನೇ ಮನೆ, 10ನೇ ಮನೆ, 11ನೇ ಮನೆ ತೋರಿಸ್ತಾ ಇದೆ. ಸೊ ಬುಧನಲ್ಲಿ 3ನೇ ಮನೆ, 7ನೇ ಮನೆ ತೋರಿಸ್ತಾ ಇದೆ. ಮಾತುಕತೆ ವಿಚಾರ ಎಲ್ಲ ಫೆಬ್ರವರಿಯಲ್ಲಿ ತೋರಿಸ್ತಾ ಇದೆ. ಫೆಬ್ರವರಿಯ ನಂತರ 25 ಫೆಬ್ರವರಿ ಮುಗಿಬೇಕು. ಸೊ ಫೆಬ್ರವರಿ ನಂತರ ತೋರಿಸ್ತಾ ಇದೆ. ಇಲ್ಲಿ ಅಡಚಣೆ ಇರತಕ್ಕಂಥ ಯಾವ್ದಾದ್ರು ಗ್ರಹ ಇತ್ತು ಅಂತಂದರೆ ಅದು ಚಂದ್ರ ಇರೋದ್ರಿಂದ ಅಕ್ಕಿಯನ್ನು ದಾನ ಮಾಡಿ ಮುಂದೆ ಹೋಗಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಉಡುಪಿಯಿಂದ ಕರೆ ಮಾಡ್ತಿದ್ದೀನಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಮೇಡಮ್. ಓಕೆ ಮೇಡಮ್, 1ರಿಂದ 249 ಒಂದು ಸಂಖ್ಯೆ ಹೇಳಿ. 45. ಓಕೆ, ಏನು ಪ್ರಶ್ನೆ ಇದೆ ಕೇಳಿ. ನಾನು ಮನೆಯಲ್ಲಿ ಟೈಲರಿಂಗ್ ಮಾಡ್ಕೊಂಡಿದ್ದೇನೆ ಮೇಡಮ್. ಇವಾಗ ಸ್ವಲ್ಪ ಕೆಲಸ ಎಲ್ಲ ಕಮ್ಮಿ ಬರ್ತಾ ಇದೆ. ಅದಕ್ಕೆ ಏನಾದರೂ ಪರಿಹಾರ ಇದೆಯಾ ಗುರುಜಿ ಅವ್ರ ಹತ್ರ ಕೇಳಲಿಕ್ಕಿತ್ತು. ಡೈಲಿ ಏನು ವರ್ಕ್ ಇರುವುದಿಲ್ಲ. ಓಕೆ, ನೋಡೋಣ. 7ನೇ ಮನೆ ಶನಿ ರೆಟ್ರೋಗ್ರೇಡ್ ಬಂದಿದೆ. 10-2 ಸ್ವಲ್ಪ ನಿಧಾನ ಆಗುತ್ತೆ. ಶನಿ ವಕ್ರಿತನ ಬಿಟ್ಟಿದ ತಕ್ಷಣವೇ, ವಕ್ರದಲ್ಲಿದೆ ಶನಿ ಈಗ, ವಕ್ರತನವನ್ನು ಬಿಟ್ಟಾದ ಮೇಲೆ ನಿಮಗೆ ಇದು ಇರುತ್ತೆ. ಅಂದರೆ ಮುಂಚೆ ಚೆನ್ನಾಗಿ ಬರ್ತಾ ಇತ್ತು, ಇವಾಗ ಚೇಂಜಸ್ ಆಗಿದೆ. ರೆಟ್ರೋಗ್ರೇಡ್ ಅಂತಂದರೆ ಸ್ವಲ್ಪ ಹಿಡಿದಿಟ್ಕೊಂಡಿದೆ, ಸ್ವಲ್ಪ ಆದಮೇಲೆ ಅದು ರಿಲೀಸ್ ಮಾಡುತ್ತೆ ಅಂತ ಹೇಳಿ ಬರ್ತಕ್ಕಂಥದ್ದು. ಚಂದ್ರ 2ನೇ ಮನೇಲಿರ್ತಕ್ಕಂಥದ್ದು ಕಸ್ಪಲ್ ತೋರಿಸುತ್ತೆ. ದಶಾಭುಕ್ತಿ 32ವರೆಗೂ ಕೂಡ ನಿಮಗೆ ರೆಟ್ರೋಗ್ರೇಡ್ ಬಿಟ್ಟಾದಮೇಲೆ ಒಂದು ಕೆಲವು ತಿಂಗಳು ವೆಯ್ಟ್ ಮಾಡಿ. ರೆಟ್ರೋಗ್ರೇಡ್ ಬಿಟ್ಟ ಮೇಲೆ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಮೊಸರನ್ನು ದಾನ ಮಾಡಿ. ಶುಕ್ರ ಕಾರಕ ಆಗಿರ್ತಕ್ಕಂಥದ್ದು, ಶುಕ್ರ 5-12 ತೋರಿಸ್ತಾ ಇದೆ. ಸೊ ಮೊಸರನ್ನು ದಾನ ಮಾಡಿ, ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ, ಒಳ್ಳೆಯದಾಗುತ್ತೆ.